ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ಒಳ್ಳೆಯವನು. ಆತನು ಯಾವತ್ತೂ ಒಳ್ಳೆಯದನ್ನು ಮಾಡುವಂಥ ದೇವರಾಗಿದ್ದಾನೆ. ನನ್ನ ದೇವರು ನಾವು ಕೆಳಗೆ ಬಿದ್ದಿರೋದು ನೋಡಿ ಆತನು ಸುಮ್ಮನಿರುವಂಥ ದೇವರಲ್ಲ, ಆತನು ನಮಗಾಗಿ ಯುದ್ಧ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಮಗೋಸ್ಕರ ಚಿಂತೆ ಮಾಡುವಂಥ ದೇವರಾಗಿದ್ದಾನೆ. ನಾವು ತಿಳ್ಕೊಳ್ಳಬಹುದು, ಅಯ್ಯೋ ನನಗೆ ಯಾರೂ ಇಲ್ಲ, ನನಗೆ ಗತಿ ಇಲ್ಲ, ನಂದು ಕತಿ ಮುಗೀತು, ನಂದು ಇಷ್ಟೇ ಅಂತೇಳಿ ನಾವು ತಿಳ್ಕೊಬೋದು. ಆದರೆ ಇಲ್ಲಿ ದೇವರು ವಾಕ್ಯ ಹೀಗೆ ಹೇಳುತ್ತಾ ಇದೆ, ದೇವರು ಹೀಗೆ ಮಾತಾಡ್ತಾನೆ ನೋಡಿರಿ. ಕೀರ್ತನೆ 55:22 ವಚನ ಓದೋಣ. ಹಲ್ಲೆಲೂಯಾ. ನಿನ್ನ ಚಿಂತೆ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತ ನಿನ್ನನ್ನು ಉದ್ಧಾರ ಮಾಡುವನು, ಆತ ನಿನ್ನನ್ನು ಉದ್ಧಾರ ಮಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಹಲ್ಲೆಲೂಯಾ. ಮನುಷ್ಯನು ಹೇಳ್ಬೋದು, ಅಯ್ಯೋ ನಿಂದು ಮುಗಿದು ಹೋಯಿತು, ಇನ್ನು ಮೇಲೆ ನೀನು ಮೇಲೆ ಬರುವುದೇ ಇಲ್ಲ, ಇನ್ನು ಮೇಲೆ ನೀನು ಸಕ್ಸಸ್ ಆಗೋದೇ ಇಲ್ಲ ಎಂದು ಮನುಷ್ಯನು ಹೇಳುತ್ತಾನೆ, ಮನುಷ್ಯನು ಚಿಂತೆ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ನೆರೆಹೊರೆಯವರನ್ನು ಕಷ್ಟದಲ್ಲಿರುವಾಗಲೂ ನೀನು ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು, ಅವರಿಗಾಗಿ ದೇವರ ಬಳಿಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ನಿನ್ನಂತೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಮ್ಮಂತೆ ನಾವು ನೆರೆಹೊರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಅವರನ್ನು ಪ್ರೀತಿ ತೋರಿಸಬೇಕು. ಹಲ್ಲೆಲೂಯಾ. ಅವರು ಕಷ್ಟದಲ್ಲಿರುವಾಗ ನಾವು ಅವರನ್ನು ದಾಟಿ ಹೋಗಬಾರದು. ನಿನಗೂ ನನಗೆ ಇಟ್ಟಿರುವುದರಲ್ಲಿ ಇನ್ನೊಬ್ಬರನ್ನು ಸಹಾಯ ಮಾಡೋದಕ್ಕಾಗಿ. ಹಲ್ಲೆಲೂಯಾ. ಇಲ್ಲಿ ದೇವರು ವಾಕ್ಯ ಹೇಳುತ್ತದೆ, ಯೆಹೋವ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಚಿಂತೆ ಭಾರವನ್ನು ನನ್ನ ಮೇಲೆ ಹಾಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ನಮ್ಮ ಚಿಂತೆ ಭಾರಗಳನ್ನೆಲ್ಲ ದೇವರ ಮೇಲೆ ಹಾಕಬೇಕು. ಹಲ್ಲೆಲೂಯಾ. ಇಲ್ಲಿ ಇನ್ನೊಂದು ವಾಕ್ಯ, ಕೀರ್ತನೆ 34:18 ಹೇಳುತ್ತದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟ ಅನೇಕವಿದ್ದರೂ ಯೆಹೋವನು ಅವೆಲ್ಲಗಳಿಂದ ಅವನನ್ನು ಬಿಡಿಸುತ್ತಾನೆ ಎಂಬುದಾಗಿ ಹೇಳುತ್ತದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನೀತಿವಂತನಿಗೆ ಕಷ್ಟ ಬರ್ಬೋದು, ಕಷ್ಟ ಬರುವುದಿಲ್ಲ, ನಾನು ನೀತಿವಂತನಿದೆ ನನಗೆ ಕಷ್ಟ ಬರ್ತದಂತ ಹಾಗಿಲ್ಲ. ನೀತಿವಂತನಿಗೆ ಕಷ್ಟ ಬಂದರೆ ಬರ್ಬೋದು, ಆದರೆ ಅವೆಲ್ಲಗಳಿಂದ ದೇವರು ನಮ್ಮನ್ನೇನು ಮಾಡ್ತಾನೆ, ಬಿಡಿಸುತ್ತಾನೆ. ಹಲ್ಲೆಲೂಯಾ. ಸೈತಾನ ಮುಖವನ್ನು ಜಜ್ಜಬೇಕಾದರೆ ನನ್ನ ಯೇಸು ಕ್ರಿಸ್ತನು ಆ ನಿಮ್ಮ ಕಷ್ಟಗಳಿಂದ ಬಿಡುಗಡೆ ಆಗಿದ ಮೇಲೆ ನಿಮ್ಮ ತಲೆಯನ್ನು ಎತ್ತುವಂತೆ ದೇವರು ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿಮ್ಮ ತಲೆಯನ್ನು ಎತ್ತುವಂತೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ, ಅಭಿಷೇಕ ಮಾಡುತ್ತಾರೆ. ಭಯಪಡಬೇಡಿರಿ, ದೇವರು ನಿಮ್ಮ ಸಂಗಡಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮ್ಮ ಸಂಗಡಿದ್ದಾರೆ. ಯೇಸು ಕ್ರಿಸ್ತನು ನಿಮಗೆ ವಿಶೇಷವಾದ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯನಾದರೂ ಮುಖ ನೋಡಿ ಸಹಾಯ ಮಾಡ್ತಿರ್ಬೋದು, ಆದರೆ ಪರಲೋಕದಾಗಿರುವಂಥ ದೇವರು ಹೇಳ್ತಾನೆ, ನಾನು ನಿನ್ನ ಹೃದಯವನ್ನು ನೋಡಿ ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಯಾವತ್ತೂ ನಿನ್ನನ್ನು ಕೈ ಬಿಡುವುದಿಲ್ಲ. ಇಲ್ಲಿ ವಾಕ್ಯ ಹೇಳುತ್ತದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆಂಬುದಾಗಿ ಹೇಳುತ್ತದೆ. ಮುರಿದ ಮನಸ್ಸುಳ್ಳವರಿಗೆ ಯೇಸು ಕ್ರಿಸ್ತನು ನೆರವಾಗುತ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ಯೇಸು ಕ್ರಿಸ್ತನು ನಮಗೆ ನೆರವಾಗಿದ್ದರೆ ಇದುವರೆಗೂ ನೋಡದಂಥ ಆಶೀರ್ವಾದಗಳನ್ನು ಇನ್ನು ಮುಂದೆ ನೋಡುವಂತೆ ದೇವರು ಸಹಾಯ ಮಾಡುತ್ತಾನೆ, ಇನ್ನು ಮುಂದೆ ನೋಡುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ನಿನ್ನನ್ನು ಹೆಚ್ಚಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಭಯಪಡಬೇಡ, ನನಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಎಂದು. ನಿನಗೆ ಸಹಾಯ ಮಾಡೋದಕ್ಕಾಗಿ ಯೆಹೋವನು ನಿಂತುಕೊಂಡಿದ್ದಾನೆ. ಹಲ್ಲೆಲೂಯಾ. ಯೆಹೋವನು ನಿನ್ನ ಸಂಗಡ ನಿಂತುಕೊಂಡಿದ್ದಾನೆ.
ಸಂಗಡಿದ್ದಾನೆ. ನಿನ್ನನ್ನು ಉದ್ಧಾರ ಮಾಡುವುದಕ್ಕಾಗಿ ದೇವರು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಕೂತಿರುವುದು, ನೀನು ಬೇಜಾರು ಮಾಡಿಕೊಂಡು ಕೂತಿರುವುದು ಸಾಕು. ನೀನು ಎದ್ದು ದೇವರಲ್ಲಿ ಪ್ರಾರ್ಥನೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಬಂಧನಗಳನ್ನು ಬಿಚ್ಚಿ ಹೋಗುತ್ತವೆ. ಮುಚ್ಚಿರುವ ಶರಮನೆಯನ್ನು ಓಪನ್ ಆಗುತ್ತದೆ ಯೇಸುವಿನ ನಾಮದಲ್ಲಿ. ಪೌಲ ಸೀಲನಿಗೆ ಮುಚ್ಚಿರುವ ಆ ಬಾಗಿಲನ್ನು ತೆರೆಯಲ್ಪಟ್ಟಿತ್ತು, ನಿನಗೂ ಸಹ ತೆರೆಯಲ್ಪಡುತ್ತದೆ. ನೀನು ಪೌಲ ಸೀಲನು ಅವ್ರಿಗೆ ನೋಡು, ಅವ್ರಿಗೆ ಕೈಗೆ ಕಾಲಿಗೆ ಬೀಡಿ ಹಾಕಿದರು. ಆದರೆ ಹೃದಯದಿಂದ ಅವರು ಆರಾಧನೆ ಮಾಡುವಾಗ ಪರಲೋಕದಿಂದ ದೇವದೂತನು ಬಂದು ಅವರಿಗಾಗಿ ಮುಚ್ಚಿರುವ ಬಾಗಿಲು ತೆರೆದಿದನು. ಅವರಿಗಾಗಿ ಹಾಕಿರುವ ಸರ್ಪಣೆಗಳನ್ನು ಮುರಿದು ಹಾಕಿದನು. ಯೇಸು ಜೀವಿಸುತ್ತಾ ಇದ್ದಾನೆ. ಯೇಸುವಿಗೆ ನೀನು ಆರಾಧನೆ ಮಾಡುವುದಾದರೆ ನೀ ಎಂಥ ಕಷ್ಟದಲ್ಲಿದ್ದರೂ ಸಹ ಯೇಸುವಿನ ನಾಮದಲ್ಲಿ ಅದು ಬಿಡುಗಡೆವಾಗುತ್ತದೆ. ಯೇಸುವಿನ ನಾಮದಲ್ಲಿ ಅದು ಬಿಡುಗಡೆವಾಗುತ್ತದೆ. ಭಯಪಡಬೇಡ, ಯೆಹೋವನು ನಿನಗೆ ನೆರವಾಗಿರುತ್ತಾನೆ. ಹಲ್ಲೆಲೂಯಾ. ಯೆಹೋವನು ಹೀಗೆ ಹೇಳುತ್ತಾನೆ, ನಾನು ನಿನ್ನನ್ನು ಉದ್ಧಾರ ಮಾಡುವೆನೆಂದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯ ಕೇಳ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮನ್ನು ದೇವರು ಮಾತಾಡ್ತಾ ಇದ್ದಾನೆ. ಯೆಹೋವನು ನಿನಗೆ ನೆರವಾಗುತ್ತೇನೆಂದು ಹೇಳುತ್ತಾ ಇದ್ದಾನೆ. ನಾನು ನಿನಗೆ ಉದ್ಧಾರ ಮಾಡುತ್ತೇನೆಂಬುದಾಗಿ ಹೇಳುತ್ತಾ ಇದ್ದಾನೆ. ನೀನಂತೂ ಇದುವರೆಗೂ ಚಿಂತೆ ಮಾಡಿರೋದು ಸಾಕು. ಎದ್ದು ಪ್ರಾರ್ಥನೆ ಮಾಡು. ಎದ್ದು ನೀನು ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿರುವಂಥ ಪರಲೋಕದಲ್ಲಿರುವಂಥ ತಂದೆ ನಿನ್ನ ಸಂಗಡ ಮಾತಾಡುತ್ತಾರೆ. ಬರೀ ಮಾತಾಡುವುದಿಲ್ಲ, ನಿನಗೆ ಹಾಕಿರುವ ಎಲ್ಲ ಸಮಸ್ಯೆಗಳಿಂದ ದೇವರು ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯಾ. ಭಯಪಡಬೇಡ, ಯೇಸು ನಿನ್ನ ಸಂಗಡಿದ್ದಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ಈ ದಿನದಲ್ಲಿ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಪರಲೋಕದಾಗಿರುವ ನನ್ನ ತಂದೆ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೀರೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.